8th Standard English FA2 ಕ್ವಶನ್ ಪೇಪರ್ ವಿತ್ ಕೀ ಆನ್ಸರ್ಸ್. ಇಲ್ಲಿ 8ನೇ ತರಗತಿ ಇಂಗ್ಲೀಷ್ ವಿಷಯದ FA2 ಫಾರ್ಮೇಟಿವ್ ಅಸೆಸ್ಮೆಂಟ್ 2ನ ಪ್ರಶ್ನೆ ಪತ್ರಿಕೆ ಹಾಗೂ ಕೀ ಉತ್ತರ ಪತ್ರಿಕೆ. ಇಲ್ಲಿ ಮೊದಲನೇ ಮೇನ್ ಡೂ ಆಸ್ ಡೈರೆಕ್ಟೆಡ್ 6 ಮಾರ್ಕ್ಸ್ಗೆ. ಫಸ್ಟ್ ಕ್ವಶನ್, ಐಡೆಂಟಿಫೈ ದ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದಿ ಅಂಡರ್ಲೈನ್ ವರ್ಡ್. ದ ಸನ್ ಈಸ್ ಶೈನಿಂಗ್. ಸನ್ಗೆ ಅಂಡರ್ಲೈನ್ ಮಾಡಿದೆ, ಇಟ್ಸ್ ನೌನ್. ನೆಕ್ಸ್ಟ್, ಚೂಸ್ ದಿ ಕರೆಕ್ಟ್ ಆರ್ಟಿಕಲ್. I saw dash elephant at dash zoo. Fill in the blanks with the correct prefix needide. The answer he gave is correct, but your answer is dash. Correct ge ಒಂದು ಪ್ರಿಫಿಕ್ಸ್ ಸೇರಿಸಿ ಆಂಟನಿಮ್ ಮಾಡಬೇಕಾಗುತ್ತೆ. Fill in the blanks with the correct homophone. We saw a full moon last dash night ಎರಡಿದೆ. ಹಾಗೆ choose the antonym for the word foreign as used in the title of the poem. ಇದು ನಂತರ 6th, ಚೂಸ್ ದ ಆಂಟನಿಮ್ ಆಫ್ ದ ವರ್ಡ್ ಪೀಸ್. ನೆಕ್ಸ್ಟು ಸೆಕೆಂಡ್ ಮೇನ್ಗೆ ಬಂದಾಗ 2 ಮಾರ್ಕ್ಸ್ ಕ್ವಶನ್ಸ್ ಇದೆ. ವಾಟ್ ವಾಸ್ ದ ಪನಿಷ್ಮೆಂಟ್ ದಟ್ ಒಲಿವರ್ ಗಾಟ್ ಫಾರ್ ಆಸ್ಕಿಂಗ್ ಫಾರ್ ಮೋರ್ ಫಾರ್ ಎ. ಇದು ಈ ಒಂದು ಕ್ವಶನ್ ಬಂದು ದ ಬಾಯ್ ಹೂ ಆಸ್ಕ್ಡ್ ಫಾರ್ ಮೋರ್ ಲೆಸನ್ನಿಂದ. ನೆಕ್ಸ್ಟ್, ದ ಎಕ್ಸಸೈಸ್ ಈಸ್ ಗುಡ್ ಫಾರ್ ಮೀ ಸೇಸ್ ದ ನರೇಟರ್. ವಾಟ್ ವಾಸ್ ದ ಎಕ್ಸರ್ಸೈಸ್. ಇದು ಜಮೈಕನ್ ಫ್ರಾಗ್ಮೆಂಟ್ ಪಾಠದ್ದು. ಇನ್ನು ವೈ ಡಸ್ ದ ಪೊಯೆಟ್ ಡಿಸ್ಕರೇಜ್ ದ ವಾರ್ ಆ್ಯಂಡ್ ಹೇಟರ್ಡ್. ಇದು ಬಂದು ನೋ ಮೆನ್ ಆರ್ ಫಾರಿನ್. ಇನ್ನು 10th ಕ್ವಶನ್ಗೆ ಬಂದಾಗ ವೆನ್ ಡಿಡ್ ದ ಸ್ಟ್ರೇಂಜ್ ಫಿಯರ್ ಸ್ಟ್ರಕ್ ದ ಹೇರ್ ಆ್ಯಂಡ್ ವಾಟ್ ವಾಸ್ ದಟ್. ಈ ಒಂದು ಪ್ರಶ್ನೆ ಬಂದು ದ ಅರ್ತ್ ಕ್ವೇಕ್, ಒಂದು ಸಪ್ಲಿಮೆಂಟ್ರಿ ಲೆಸನ್ನಿಂದ. ನೆಕ್ಸ್ಟ್ ಕ್ವಶನ್ ಬಂದು 3 ಮಾರ್ಕ್ಸ್ಗೆ ಬಂದು ಹೌ ಡಸ್ ದ ಪೊಯಮ್ ಫಾರ್ ಎ 5-year-old ಮೇಕ್ ಯು ಫೀಲ್. ಇದು ಫಾರ್ ಎ 5-year-old ಪೊಯಮ್ನ ಸಮರಿ ಬರೀಬೇಕಾಗುತ್ತೆ. ನೆಕ್ಸ್ಟ್ 6th ಮೇನ್ಗೆ ಬಂದಾಗ ಪ್ರೊಫೈಲ್ ರೈಟಿಂಗ್ 3 ಮಾರ್ಕ್ಸ್ಗೆ. ನೋಡಿ, ಈ ಒಂದು ಪ್ರಶ್ನೆ ಪತ್ರಿಕೆಗೆ ಕೀ ಉತ್ತರಗಳು ಸಹ ಇಲ್ಲಿ ನೀಡಲಾಗಿರುತ್ತೆ. ನೀವು ಮೊದಲನೇ ಬಾರಿಗೆ ಲರ್ನ್ ಈಸಿಲಿ ಚಾನಲ್ ವಿಡಿಯೋ ನೋಡ್ತಾ ಇದ್ದು ಇನ್ನೂ ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಲ್ಲಿ ಎಲ್ಲ ಕೀ ಆನ್ಸರ್ಸನ್ನು ನೀಡಲಾಗಿದೆ. ಈ ಕೀ ಆನ್ಸರ್ಸನ್ನು ನೋಡಿ ವಿದ್ಯಾರ್ಥಿಗಳು ನೀವು ಪರೀಕ್ಷೆಗೆ ಸಿದ್ಧರಾಗ್ಬೋದು. ಇದೊಂದು ಮಾಡೆಲ್ ಕ್ವಶನ್ ಪೇಪರ್ ಆಗಿದ್ದು ಈ ರೀತಿಯಾಗಿ ನೀವು ಪ್ರಶ್ನೆ ಪತ್ರಿಕೆಯನ್ನು ಎಕ್ಸ್ಪೆಕ್ಟ್ ಮಾಡಬಹುದಾಗಿರುತ್ತೆ.